ಸನಾತನ ಹಿಂದೂ ಧರ್ಮದ ಸರ್ವ ಸದ್ಭಕ್ತ ಸಹೃದಯ ಬಂಧುಗಳಿಗೆ ಕೂಡಿಗೆ ಮತ್ತು ಕೂಡುಮಂಗಳೂರು ಹನುಮ ಸೇನಾ ಸಮಿತಿಯ ವತಿಯಿಂದ 40ನೇ ವರ್ಷದ ಅದ್ಧೂರಿ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಕುಶಾಲನಗರದ ಹನುಮ ಜಯಂತಿಗೆ ಮೆರುಗನ್ನು ನೀಡಲು ಹೊರ ರಾಜ್ಯದ ಸ್ತಬ್ಧ ಚಿತ್ರಗಳು, ಮೈಸೂರು ದಸರಾ, ಗೋಣಿಕೊಪ್ಪ ದಸರಾ, ಮಡಿಕೇರಿ ದಸರಾದ ಯಾವುದೇ ಟ್ಯಾಬ್ಲೋಗಳಿಗೆ ಮಾರು ಹೋಗದೆ ಕ್ರಿಯಾಶೀಲತೆ, ವಿಭಿನ್ನ ಕಲಾಕೃತಿ ಮತ್ತು ಮನಮುಟ್ಟುವ ಕಥೆಯೊಂದಿಗೆ ಶ್ಯಾಡೋ ಕ್ರಿಯೇಷನ್ ರವರ ಸಹಯೋಗದಲ್ಲಿ ರಘುರಾಮ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಹನುಮ ಸೇನಾ ಸಮಿತಿಯು ಈ ಸುಂದರ ಕಲಾ ಕಾಣಿಕೆಯನ್ನು ತಮ್ಮೆಲ್ಲರ ಮುಂದೆ ಸಮರ್ಪಿಸುತ್ತಿದೆ. ಪವಿತ್ರ ರಾಮಾಯಣದ ಕೊನೆಯ ಅಧ್ಯಾಯವಾದ ಯುದ್ಧಕಾಂಡದಲ್ಲಿ ಬರುವ ಭಗವಾನ್ ಪಂಚಮುಖಿ ಹನುಮಂತನಿಂದ ಅಹಿರಾವಣನ ವಧೆ ಎಂಬ ಕಥಾ ಸಾರಾಂಶವನ್ನು ಈ ನಮ್ಮ ವೈಭವದ ಮಂಟಪದಲ್ಲಿ ಅಳವಡಿಸಲಾಗಿದೆ. ಸೀತಾಪಹರಣದ ನಂತರ ನಡೆದ ಶ್ರೀರಾಮ ರಾವಣರ ಯುದ್ಧದಲ್ಲಿ ಶ್ರೀರಾಮನಿಂದ ತನ್ನ ಸಾವು ನಿಶ್ಚಿತ ಎಂಬುದನ್ನ ಮನಗಂಡ ರಾವಣನು ಶ್ರೀರಾಮನನ್ನು ಅಂತ್ಯಗೊಳಿಸಲು ತನ್ನ ಸೋದರ ಸಕಲ ತಂತ್ರವಿದ್ಯೆಯಲ್ಲಿ ನಿಪುಣನಾದ ಅಹಿರಾವಣನಿಗೆ ಆಜ್ಞಾಪಿಸುತ್ತಾನೆ. ಅಂತೆಯೇ ಅಹಿರಾವಣನು ಮಾಯಾರೂಪಧಾರಿಯಾಗಿ ಯುದ್ಧ ಭೂಮಿಗೆ ತೆರಳಿ ರಾಮ ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದೊಯ್ದು ತನ್ನ ಆರಾಧ್ಯ ದೇವಿ ಮಹಾಮಾಯೆಗೆ ಬಲಿ ನೀಡಲು ಅಣಿಯಾಗುತ್ತಿರಲು ಈ ವಿಚಾರವನ್ನು ರಾವಣನ ಮತ್ತೋರ್ವ ಸೋದರನಾದ ವಿಭೀಷಣನಿಂದ ಮನಗಂಡ ಶ್ರೀರಾಮ ಬಂಟನಾದ ಹನುಮಂತನು ಪಾತಾಳ ಲೋಕಕ್ಕೆ ತೆರಳಿ ಅಹಿರಾವಣನೊಂದಿಗೆ ಹೋರಾಡಿ ಅವನ ಮಾಯಾಶಕ್ತಿಗೆ ಕಾರಣವಾದ ಪಂಚ ದೀಪಗಳನ್ನು ತನ್ನ ದಿವ್ಯ ರೂಪದಿಂದ ಏಕಕಾಲದಲ್ಲಿ ನಂದಿಸಿ ಅಹಿರಾವಣನನ್ನು ವಧಿಸುವ ಕಥಾ ಸಾರಾಂಶವನ್ನು ಚಲನವಲನಗಳ ಮೂಲಕ ಇದೀಗ ನಿಮ್ಮ ಮುಂದೆ ಸಾದರಪಡಿಸಲಿದ್ದೇವೆ. ಸ್ಮರಿಸಿದ ಕಾರಣವೇನು ತಿಳಿಸು. ಅಮ್ಮ ಮಹಾಮಾಯೆ, ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ನಿನ್ನನ್ನು ಕಂಡು ನನ್ನ ಜನ್ಮ ಪಾವನವಾಯಿತು ಮಾತೆ, ಪಾವನವಾಯಿತು. ನಿನ್ನ ಕೃಪೆಯಿಂದ ನಾನು 3 ಲೋಕಗಳಲ್ಲೂ ಅಜರಾಮರನಾಗಿ ಸರ್ವ ಲೋಕದಲ್ಲೂ ಅಧಿಪತಿಯಾಗಿ ಯಕ್ಷ, ಕಿನ್ನರ, ದೇವ, ಮಾನವರಿಂದ ನನಗೆ ಸಾವೇ ಬಾರದಂತೆ ನನ್ನನ್ನು ಹರಸಿದರೆ ಅದೇ ಸಾಕು ತಾಯೇ, ಅದೇ ಸಾಕು. ಅಹಿರಾವಣ, ನಿನ್ನ ಕೋರಿಕೆ ಬಹು ಕಠಿಣವಾಗಿದೆ. ಹುಟ್ಟಿದ ಪ್ರತಿಯೊಂದು ಜೀವಿಯು ಕೊನೆಯಾಗುವುದು ವಿಧಿಲಿಖಿತ. ಆದರೂ ನಿನ್ನ ಬೇಡಿಕೆಯಂತೆ ನಾನು ನಿನ್ನ ಲೋಕದಲ್ಲಿ ಪಂಚಶಕ್ತಿಯಾಗಿ 5 ದಿಕ್ಕಿನಲ್ಲೂ ದೀಪವಾಗಿ ನಿನ್ನೊಂದಿಗೆ ಇರುತ್ತೇನೆ. ನನಗೆ ಸಿದ್ಧ ಪುರುಷರ ಬಲು ನೈವೇದ್ಯವನ್ನು ನೀಡುತ್ತಾ ಬರಲು ನೀನು ಶಕ್ತಿಶಾಲಿಯಾಗಿ ಬೆಳೆಯುತ್ತೀಯ. ಆದರೆ ಪಂಚ ದಿಕ್ಕಿನಲ್ಲಿರುವ 5 ದೀಪಗಳು ಒಮ್ಮೆಗೆ ಕೆಟ್ಟರೆ ಮಾತ್ರ ನಾನು ನಿನ್ನನ್ನು ಬಿಟ್ಟು ಹೊರಡುತ್ತೇನೆ. ಅಲ್ಲಿಯವರೆಗೂ ನೀನು ಅಮರನಾಗಿರುತ್ತೀಯ. ತಥಾಸ್ತು, ತಥಾಸ್ತು. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ.
ರಾವಣನಾದ ನನ್ನ ಮಗ ಇಂದ್ರಜಿತನನ್ನು ರಾಮ ಲಕ್ಷ್ಮಣರು ಸೇರಿ ಹತ್ಯೆಗೈದಿದ್ದಾರೆ. ಇನ್ನು ಅವರನ್ನು ಉಳಿಸಲಾರೆ, ಅವರನ್ನು ಉಳಿಸಲಾರೆ. ಸಹೋದರ ಅಹಿರಾವಣ, ಅಹಿರಾವಣ, ಬಾ ಬಾ. ಲಂಕಾ ಸೇನೆಯನ್ನು ರಾಮ ಲಕ್ಷ್ಮಣ ಮತ್ತವನ ಸೇನೆಯು ನಾಶ ಮಾಡಿದೆ. ಲಂಕೆಯ ಈ ದುರಾವಸ್ಥೆಗೆ ಕಾರಣರಾದ ಅವರ ರಕ್ತದ ಕುಳಿಯನ್ನು ಮಾಡಿ ನನ್ನನ್ನು ಲಂಕೆಯನ್ನು ತೃಪ್ತಿಗೊಳಿಸು. ಬಾ ಬಾ. ಅಣ್ಣ ಯಂತ್ರತಂತ್ರ ಮಂತ್ರ ಪ್ರವೀಣನು, ಮಹಾಬಲಶಾಲಿಯೂ ಆದ ನಾನಿರುವಾಗ ಚಿಂತಿಸದಿರು ಅಣ್ಣ, ಚಿಂತಿಸದಿರು. ಈಗಲೇ ಹೋಗಿ ರಾಮ ಲಕ್ಷ್ಮಣರನ್ನು ನನ್ನ ಮುಷ್ಟಿಯಲ್ಲಿ ಹಿಡಿದು ಪಾತಾಳ ಲೋಕದಲ್ಲಿ ಬಂಧಿಸಿಟ್ಟು ನನ್ನ ಮಹಾಮಾಯಿಗೆ ಬಲಿಯನ್ನು ನೀಡಿ ಅವರ ಕಾರ್ಯಕ್ಕೆ ತಕ್ಕ ಶಾಸ್ತಿಯನ್ನು ಮಾಡುತ್ತೇನೆ. ನೋಡು ಅಣ್ಣ, ನೋಡು. ಆಜ್ಞಾಪಿಸಿ ಅಣ್ಣ, ಆಜ್ಞಾಪಿಸಿ. ಹೋಗಿ ಬರುವೆ. ವಿಜಯೀ ಭವ, ವಿಜಯೀ ಭವ ರಾವಣ. ಅವರ ನಾಶ ನಿನ್ನಿಂದಲೇ. ಹೋಗಿ ಬಾ. ಎಲ್ಲಿ ಎಲ್ಲಿ ಎಲ್ಲಿರುವರು ನನ್ನ ಅನ್ನದ ಚಿಂತೆಗೆ ಕಾರಣರಾದ ಆ ನರಮಾನವನು? ಎಲ್ಲಿ?
ಮತ್ತು ಲಕ್ಷ್ಮಣರನ್ನು ಮಾಯಾವಿದ್ಯೆಯಿಂದ ಪಾತಾಳ ಲೋಕಕ್ಕೆ ಹೊತ್ತೊಯ್ದಿದ್ದಾನೆ. ಇಂದಿನ ಅಮಾವಾಸ್ಯೆಯ ರಾತ್ರಿ ಅವರ ಬಲಿಯನ್ನು ನೀಡಿ ತನ್ನ ದುಷ್ಟ ಶಕ್ತಿಯನ್ನು ಹೆಚ್ಚಿಸುವ ತವಕದಲ್ಲಿದ್ದಾನೆ. ಆದ್ದರಿಂದ ನೀನೀಗಲೇ ಹೋಗಿ ಅಹಿರಾವಣನನ್ನು ಸಂಹರಿಸಿ ಅವನ ಮಾಯಾವಿದ್ಯೆ ಪ್ರಯೋಗದಿಂದ ಶ್ರೀರಾಮ ಲಕ್ಷ್ಮಣರನ್ನು ಕಾಪಾಡು. ಈ ಕಾರ್ಯವು ನಿನ್ನಿಂದಲ್ಲದೆ ಮತ್ತಾರಿಂದಲೂ ಸಾಧ್ಯವಿಲ್ಲ. ಹೊರಡು, ಈ ಕಂಟಕದಿಂದ ರಾಮ ಲಕ್ಷ್ಮಣರನ್ನು ಕಾಪಾಡು. ಆಗಲಿ ವಿಭೀಷಣರೇ, ನಿಮ್ಮ ಮಾತಿನಂತೆ ಇದೀಗಲೇ ಪಾತಾಳ ಲೋಕಕ್ಕೆ ತೆರಳಿ ಅಹಿರಾವಣನನ್ನು ಸಂಹರಿಸಿ ಅಲ್ಲಿಂದ ನನ್ನ ಪ್ರಭುವನ್ನು ಕರೆತರುತ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ಪಾತಾಳ ಲೋಕಕ್ಕೆ ಲಗ್ಗೆ ಇಡುತ್ತಿರುವವನು. ಎಲ್ಲವೋ ಕಪಿ, ನಿಲ್ಲು. ಈ ಲೋಕದಲ್ಲಿ ನಿನಗೆ ಪ್ರವೇಶವಿಲ್ಲ. ಸುಮ್ಮನೆ ಮರಳು, ಇಲ್ಲ ನಿನ್ನನ್ನು ದಂಡಿಸಬೇಕಾಗಬಹುದು. ಜೈ ಶ್ರೀರಾಮ್. ನನ್ನ ಪ್ರಭುವನ್ನು ನಿಮ್ಮ ಅಹಿರಾವಣನು ಮೋಸದಿಂದ ಪಾತಾಳ ಲೋಕದಲ್ಲಿ ಬಂಧಿಸಿಟ್ಟಿರುವನು. ಅವರನ್ನು ಕರೆದೊಯ್ಯಲು ಬಂದಿರುವೆ. ದಾರಿ ಬಿಡಿ, ನನ್ನ ಶಕ್ತಿಗೆ ಬಲಿಯಾಗಬೇಡಿ. ಹೇ ವಾನರ, ನಮ್ಮನ್ನು ಮೀರಿ ನಿನ್ನ ರಾಮ ಲಕ್ಷ್ಮಣರನ್ನು ಕರೆದೊಯ್ಯುವೆಯಾ? ಇಲ್ಲಿಂದ ಹೊರಡು, ಇಲ್ಲದಿದ್ದರೆ ನಿನ್ನನ್ನು ಒಂದೇ ಏಟಿನಲ್ಲಿ ಯಮಗುರಿಗಟ್ಟುತ್ತೇವೆ.
ಮಾಯಾಶಕ್ತಿಯನ್ನು ಮಣಿಸುವ ಮಾರ್ಗ ತಿಳಿಯುತ್ತಿಲ್ಲವಲ್ಲ? ಹಾ, ಇದಕ್ಕೆ ಪರಿಹಾರ ಆ ಮಾಯಾಶಕ್ತಿಯಿಂದ ಮಾತ್ರ ಸಾಧ್ಯ. ಅಮ್ಮ ಆದಿಪರಾಶಕ್ತಿ, ಜಗಜ್ಜನನಿ, ಬಾ ತಾಯೇ ಬಾ. ಅಹಿರಾವಣನನ್ನು ಸಂಹರಿಸಿ ಈ ಮಾಯಾ ಪ್ರಪಂಚದಿಂದ ನನ್ನ ಪ್ರಭುವನ್ನು ಕಾಪಾಡಲು ಮಾರ್ಗವನ್ನು ತಿಳಿಸುತ್ತಾಯೇ. ವಜ್ರಕಾಯ, ಆಂಜನೇಯ, ನಿನಗೆ ಸರ್ವವನ್ನು ಜಯಿಸುವ ಶಕ್ತಿ ಇದೆ. ಅದು ಆ 5 ದಿಕ್ಕಿನಲ್ಲಿ ಪ್ರಜ್ವಲಿಸುತ್ತಿರುವ ಆ ಮಾಯಾ ದೀಪಗಳನ್ನು ಏಕಕಾಲದಲ್ಲಿ ನಂದಿಸು. ಅಹಿರಾವಣನು ಮಾಯಾ ಶಕ್ತಿಯನ್ನು ಕಳೆದುಕೊಂಡು ಶಕ್ತಿಹೀನನಾಗುತ್ತಾನೆ. ಅವನ ಅಂತ್ಯ ಖಚಿತ. ನಿನಗೆ ಜಯವಾಗಲಿ. ತಥಾಸ್ತು. ಹಾಗೆಯೇ ಆಗಲಿ ತಾಯೇ. ಧನ್ಯೋಸ್ಮಿ. ಜೈ ಶ್ರೀರಾಮ್. ಏನು ಸಾಧಾರಣ ಕಪಿಯಾದ ನೀನು ರಾಕ್ಷಸ ವೀರ ರಾವಣನ ತಮ್ಮನಾದ ನನ್ನನ್ನು ಕೆಣಕಿ ಈ ಲೋಕದಿಂದ ತೆರಳುವೆಯಾ? ಮೂರ್ಖ, ತೋರಿಸು ತೋರಿಸು ನಿನ್ನ ಬಲ ಪ್ರತಾಪವನ್ನು. ನನ್ನ ವೀರ ಪರಾಕ್ರಮದ ಅರಿವಿದೆಯೇ ನಿನಗೆ? ನೋಡು ನೋಡು, ನನ್ನ ಭಯಾನಕ ರೂಪವನ್ನು ನೋಡು. ಈ ವಾಯುಪುತ್ರ ಹನುಮಂತನ ಬಗ್ಗೆ ತಿಳಿದಿದೆಯೇ ನಿನಗೆ? ಪಂಚಶಕ್ತಿಗಳ ಐಕ್ಯ ಮೂರ್ತಿಯೂ ನಾನೇ, ಸರ್ವ ಮಾಯಾ ನಿರ್ವಾಹಕನೂ ನಾನೇ, ಸರ್ವ ದುಷ್ಟ ನಿಗ್ರಹನೂ ನಾನೇ, ತ್ರಿಮೂರ್ತಿಗಳ ವರ ಪ್ರಸಾದವೂ ನಾನೇ. ಮಾಯಾ ಶಕ್ತಿಯ ವರಪ್ರಸಾದದಿಂದ ಮತಿಹೀನನಾಗಿರುವೆಯಾ? ನಿನ್ನ ಮಾಯಾ ಶಕ್ತಿಗೆ ಕಾರಣವಾದ
ಆಂಜನೇಯ ಶಾಂತನಾಗು, ಶ್ರೀನಂದ ಶಾಂತನಾಗು. ದುಷ್ಟ ನಿಗ್ರಹಕ್ಕಾಗಿ ಪಂಚಮುಖವನ್ನು ಧಾರಣೆ ಮಾಡಿದ ನೀನು ಇಂದಿನಿಂದ ಪಂಚಮುಖಿ ಆಂಜನೇಯನೆಂದು ಖ್ಯಾತಿ ಗಳಿಸು. ಎಲ್ಲ ಲೋಕಗಳಲ್ಲೂ ಮಾಯಾ ನಿಗ್ರಹವನ್ನು ಮಾಡಿ ಸರ್ವರಿಂದಲೂ ಪೂಜಿತನಾಗು. ಹಾಗೆಯೇ ರಾಮನೊಂದಿಗಿನ ಯುದ್ಧದಲ್ಲಿ ಶ್ರೀರಾಮನು ಜಯಶಾಲಿಯಾಗಿ ಧರ್ಮ ಸಂಸ್ಥಾಪನೆಯಾಗುವುದು. ಎಲ್ಲರಿಗೂ ಮಂಗಳವಾಗಲಿ. ತಥಾಸ್ತು. ಧನ್ಯೋಸ್ಮಿ ತ್ರಿಮೂರ್ತಿಗಳೇ, ಧನ್ಯೋಸ್ಮಿ. ಇದೀಗಲೇ ಈ ಪಾತಾಳ ಲೋಕದಿಂದ ಪ್ರಭು ಶ್ರೀರಾಮ ಲಕ್ಷ್ಮಣರನ್ನು ರಾವಣನೊಂದಿಗೆ ಸೆಣಸಾಡಲು ಯುದ್ಧ ಭೂಮಿಗೆ ಕೊಂಡೊಯ್ಯುತ್ತೇನೆ. ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ರಕ್ಷಿಸುವವರನ್ನು ಧರ್ಮವು ರಕ್ಷಿಸುತ್ತದೆ. ಪ್ರಿಯ ಭಕ್ತ ಮಹನೀಯರೇ, ಸರ್ವ ರಕ್ಷಾಕರ ವಾಯುಪುತ್ರ ಹನುಮಂತನ ದರ್ಶನವನ್ನು ಮಾಡಿ ನಾವೆಲ್ಲರೂ ಪುಣ್ಯವನ್ನು ಕಣ್ತುಂಬಿಕೊಳ್ಳೋಣ. ಬನ್ನಿ ಬನ್ನಿ ಬನ್ನಿ. You and I took the poison from the same vine. Our love and I hated at the same time. Hiding all of our secrets from the